ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಚುನಾವಣಾ ಆಯೋಗದ ವಿರುದ್ಧ ವಿಪಕ್ಷಗಳು ಕಿಡಿಕಾರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಿಂದ ವಿಪಕ್ಷಗಳು ರ್ಯಾಲಿಯನ್ನು ಕೂಡ ನಡೆಸಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಸದರ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚುನಾವಣಾ ಆಯೋಗದ ಅಕ್ರಮವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಚುನಾವಣಾ ಆಯೋಗದ ಕಚೇರಿಯ ಬಳಿ ಹೈಡ್ರಾಮವೇ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನು ಪೊಲೀಸರು ಈ ಸಂದರ್ಭದಲ್ಲಿ ತಡೆದಿದ್ದಾರೆ. ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗ ವಿಪಕ್ಷಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ? ಮಧು, ಇವತ್ತು ಆರಂಭದಿಂದ ಅಂದ್ರೆ ಅಧಿವೇಶನ ಸಂಸತ್ ಕಲಾಪ ಆರಂಭವಾದ ಕೂಡಲೇ ವಿಪಕ್ಷಗಳು ಗದ್ದಲವನ್ನ ಶುರು ಮಾಡಿದ್ವು. ಪ್ರಶ್ನೋತ್ತರಕ್ಕೆ ಒಂದೆರಡು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡ್ಲಾಯ್ತು. ನಂತರ ಗದ್ದಲ ಜಾಸ್ತಿ ಆಯ್ತು. ಅಲ್ಲಿಂದ ಅಜ್ಜರ್ನಾದ ಕೂಡಲೇ ಹೊರಗಡೆ ಬಂದಂತ ವಿಪಕ್ಷಗಳ ಸದಸ್ಯರು, ಸಂಸದರು ಪೂರ್ತಿಯಾಗಿ ಮಕರ ದ್ವಾರದಿಂದ ಹಿಡಿದು ಇಲ್ಲಿಯ ತನಕ ಅಂದ್ರೆ ಟ್ರಾನ್ಸ್ಪೋರ್ಟ್ ಭವನದ ಹತ್ರ ಈಗಷ್ಟೇ ಟ್ರಾನ್ಸ್ಪೋರ್ಟ್ ಭವನ ಮುಟ್ಟಿದ್ದಾರೆ. ಅಂದ್ರೆ ಸಂಸತ್ ಭವನದ ಹೊರಗಡೆ ಅಂತಾನೆ ನಾವು ಹೇಳ್ಬೋದು. ಇನ್ನೊಂದು ದ್ವಾರ ಟ್ರಾನ್ಸ್ಪೋರ್ಟ್ ಭವನದ ದ್ವಾರ ಅಂತ. ಇನ್ನು ಇಲ್ಲಿಂದ ಚುನಾವಣಾ ಆಯೋಗದ ತನಕ ನಾವು ಮೆರವಣಿಗೆಯಲ್ಲೇ ಹೋಗ್ತೇವೆ ಅನ್ನುವಂತಹ ಪಟ್ಟನ್ನ ಹಿಡಿದಿರುವಂತದ್ದು ರಾಹುಲ್ ಗಾಂಧಿ ಹಾಗೂ ಖರ್ಗೆ ಅವರು ಹಾಗೂ ಇಂಡಿಯಾ ಕೂಟದ ಸಂಸದರು ಏನಿದ್ದಾರೆ ಅವರು ಇಲ್ಲಿಂದ ನಾವು ಪ್ರತಿಭಟನೆಯ ಮೂಲಕವೇ ಅಂದ್ರೆ ಮೆರವಣಿಗೆ ಮೂಲಕ ಹೋಗ್ತೇವೆ ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ. ಆದ್ರೆ ಇದಕ್ಕೆ ಪೊಲೀಸಿನವರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಲ್ಲಿಂದ ಕೆಲವರು ಈವನ್ ನಾವು ನೋಡ್ತಾ ಇದ್ವಿ, ಅಖಿಲೇಶ್ ಯಾದವ್ ಹೇಗೆ ಜಂಪ್ ಮಾಡಿ ಹೊರಗಡೆ ಬಂದ್ರು ಅನ್ನುವಂಥದ್ದು. ಈಗಷ್ಟೇ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗುವಂತ ಕೆಲಸ ಪೊಲೀಸರ ಕಡೆಯಿಂದ ಆಗ್ತಾ ಇರುವಂತದ್ದು. ಎಲ್ಲ ಸಂಸದರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಭಟನೆ ಇನ್ನೊಂದು ಹಂತಕ್ಕೆ ತಲುಪಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈಗಷ್ಟೇ ಹೊರಗಡೆಯನ್ನ ತೆರವು ಮಾಡ್ತಾ ಇದ್ದಾರೆ ಎಲ್ಲರನ್ನು ಕೂಡ ಪೊಲೀಸಿನವರು. ಅವರನ್ನ ಒಂದು ಬಸ್ನಲ್ಲಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ಪೂರ್ತಿಯಾಗಿ ಘೋಷಣೆಗಳನ್ನ ಕೂಗ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರನ್ನು ಕೂಡ. ಅಂದ್ರೆ ಏನು ಮತಗಳ್ಳತನ ಆಗಿದೆ, ಇದಕ್ಕೆ ಚುನಾವಣಾ ಆಯೋಗವೇ ನೇರ ಹೊಣೆ ಅನ್ನುವಂಥದ್ದು. ಈಗಷ್ಟೇ ಎಲ್ಲ ಪೊಲೀಸ್ ಜೀಪುಗಳಲ್ಲಿ ಎಲ್ಲಾ ನಾಯಕರನ್ನ, ಸಂಸದರನ್ನ ತುಂಬುವಂತ ಕೆಲಸ ಆಗ್ತಾ ಇದೆ. ಪ್ರತಿಭಟನಾ ನಿರತರನ್ನ ತುಂಬುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಆರೋಪಗಳು ಕೂಡ ಸುರಿಮಳೆಗೈತಾ ಇದ್ದಾವೆ. ಈಗಷ್ಟೇ ನಮ್ಮ ಜೊತೆ ಕರ್ನಾಟಕದ ರಾಜ್ಯಸಭಾ ಸಂಸದರಾದಂತ ಚಂದ್ರಶೇಖರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಇದು ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ, ಕರ್ನಾಟಕದಲ್ಲೂ ಕೂಡ ಮಾಡಿದ್ದೇವೆ, ಈಗಲೂ ಕೂಡ ಮುಂದುವರಿಯುತ್ತೆ, ಇಲ್ಲೂ ಕೂಡ ಇದನ್ನ ಇಲ್ಲಿಗೆ ನಿಲ್ಸೋದಿಲ್ಲ. ನಾವು ಚುನಾವಣಾ ಆಯೋಗಕ್ಕೆ ಹೋಗ್ಲಿಕ್ಕೂ ಕೂಡ ಮೋದಿ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇದು ಸರಿಯಾದ ಕ್ರಮ ಅಲ್ಲ, ಇದು ಪ್ರಜಾಪ್ರಭುತ್ವದ ನಡೆ ಅಲ್ಲ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮಂಜು, ಇದೀಗ ಅಂದ್ರೆ ಯಾರ್ಯಾರು ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ? ಮಧು, ಅಲ್ಲಿಂದ ಅಂದ್ರೆ ಮಕರ ದ್ವಾರದ ಸಂಸತ್ ಭವನದ ಮಕರ ದ್ವಾರದಿಂದ ಹಿಡಿದು ಟ್ರಾನ್ಸ್ಪೋರ್ಟ್ ಭವನ ತನಕ ಬಂದ್ರು. ಅವರು ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇಂಡಿಯಾ ಘಟಬಂಧನದ ಎಲ್ಲ ನಾಯಕರು, ಸುಪ್ರಿಯಾ ಸುಲೆ ಇರ್ಬೋದು, ರಾಜಾ ಇರ್ಬೋದು, ಎಲ್ಲರೂ ಕೂಡ ಇದ್ರು. ಇದರಲ್ಲಿ ಕಾಂಗ್ರೆಸ್ ಸಂಸದರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಈ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರೇ ನಾಯಕತ್ವ ವಹಿಸಿದ ಕಾರಣಕ್ಕೋಸ್ಕರ ಎಲ್ಲಾ ಸಂಸದರು ಕೂಡ ಬಂದಿದ್ರು. ಇದರಲ್ಲಿ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ನಾವು ಚುನಾವಣಾ ಆಯೋಗಕ್ಕೆ ಹೋಗ್ಬೇಕು ಅನ್ನುವಂಥದ್ದು. नैतिक नहीं है, ये कॉन्स्टिट्यूशन की लड़ाई है, कॉन्स्टिट्यूशन को बचाने की लड़ाई है, वन मैन वन वोट की लड़ाई है. इसीलिए हमें साफ प्योर वोटर लिस्ट चाहिए. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆರೋಪವನ್ನ ಮಾಡಿ ಇದೀಗ ಚುನಾವಣಾ ಆಯೋಗದ ವಿರುದ್ಧ ವಿಪಕ್ಷಗಳು ಕಿಡಿಕಾರ್ತಾ ಇದೆ. ಇವತ್ತು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ. ಸಂಸತ್ ಭವನದಿಂದ ವಿಪಕ್ಷಗಳು ರ್ಯಾಲಿಯನ್ನ ನಡೆಸ್ತಾ ಇದೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.